ನಮಸ್ಕಾರ ಸ್ನೇಹಿತರೆ. ಈಗ ತಾನೇ ನಾನು ಒಂದು ಕಿರುಚಿತ್ರ ನೋಡಿದೆ. ಅದರ ಹೆಸರು ತ್ರಿಶೂಲ್ ಅಂತ. ಸದ್ಯದಲ್ಲೇ ಇದು ಬಿಡುಗಡೆ ಆಗಲಿದೆ. ಈ ಚಿತ್ರ ನೋಡಿದಾಗ ನನಗೆ ಕೆಲವು ವರ್ಷಗಳ ಹಿಂದಿನ ಘಟನೆಗಳು ನೆನಪಾಗುತ್ತೆ. ಏನಂದರೆ, ಈ ಚಿತ್ರದ ನಿರ್ದೇಶಕ ಸದಾಶಿವ ಅಂತ. ನನ್ನ ಹತ್ರ ಸಾಹಿತ್ಯ ಹಾಡು ಬರೆಯೋದಕ್ಕೆ ಬರ್ತಾಯಿದ್ರು. ತುಂಬ ಪ್ರತಿಭಾವಂತ ಹುಡುಗ. ಈಗ ನೋಡಿದ್ರೆ ಕಿರುಚಿತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆತನ ಬೆಳವಣಿಗೆ ನನಗೆ ಇಷ್ಟ ಆಯಿತು. ಚಲನಚಿತ್ರದಲ್ಲಿ ಸಾಹಿತಿಯಾಗಿ ಬೆಳಿಬೇಕು, ಹಾಡು ಬರ್ಕೊಂಡು ಒಳ್ಳೆಯ ಸಾಹಿತಿ ಆಗಬೇಕು ಅಂದ್ಕೊಂಡಿದ್ದ ಹುಡುಗ ಇವತ್ತು ಬೆಳೆದು ಕೆಲವೇ ವರ್ಷಗಳಿಂದ ಒಂದು ಕಿರುಚಿತ್ರ ಮಾಡಿ ಅದನ್ನು ಚೆನ್ನಾಗಿ ಪ್ರಬುದ್ಧವಾಗಿ ಅದನ್ನು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಅದರಲ್ಲಿ ಪ್ರಧಾನ ಪಾತ್ರ ಸದಾಶಿವನೇ ಆ್ಯಕ್ಟ್ ಮಾಡಿದ್ದಾರೆ. ನಿರ್ದೇಶನ, ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಅವರೇ ಮಾಡಿದ್ದಾರೆ. ಜೊತೆಗೆ ಮಂಜುನಾಥ್ ಹೆಗಡೆಯವರು ಪಾತ್ರ ಮಾಡಿದ್ದಾರೆ. ಅದೊಂದು ತಂದೆ ಮಗನ ಸಂಬಂಧಗಳು. ಇದು ಕೊನೆಯಲ್ಲಿ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂತು. ಅದು ಆ ಥರ ಒಂದು ನೋಡಿಸ್ಕೊಂಡು ಹೋಗಿ ಕೊನೆಯಲ್ಲಿ ಹೃದಯಕ್ಕೆ ತಟ್ಟುವ ವಿಧಾನ ಇದೆಯಲ್ಲ, ಅದು ನನಗೆ ಮೆಚ್ಚುಗೆ ಆಯಿತು. ಸೊ ಸದಾಶಿವನಿಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ. ಇವರು ಮುಂದಕ್ಕೆ ದೊಡ್ಡ ಸಿನಿಮಾಗಳನ್ನು ಮಾಡಲಿ, ಯಶಸ್ವಿ ನಿರ್ದೇಶಕ ಆಗಲಿ ಅಂತ ಹಾರೈಸ್ತಾ, ಈ ತ್ರಿಶೂಲ್ ಕಿರುಚಿತ್ರ 5 ಭಾಷೆಗಳಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ತ್ರಿಶೂಲ್ಗೂ ಕೂಡ ನಾನು ಶುಭ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ತ್ರಿಶೂಲ್ ಆ್ಯಂಡ್ ಸದಾಶಿವ.